ಅಂದ್ರೆ ಏನಿಲ್ಲ. ಮಾನ್ಯ ಪತ್ರಕರ್ತ ಬಂಧುಗಳೇ, ಇಷ್ಟೋ ದಿನಗಳ ಕಾಲ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಒಳಗಡೆ ನಡೆದಿರತಕ್ಕಂಥ ಗೊಂದಲಕ್ಕೆ ಎಐಸಿಸಿ ಅಧ್ಯಕ್ಷರೇ ಬೆಂಗಳೂರಿಗೆ ಬಂದು 3-4 ದಿನಗಳ ಕಾಲ ಎಲ್ಲರನ್ನೂ ಕರೆದು ಮಾತುಕತೆ ಮಾಡಿ ಇದು ಪರಿಹಾರ ಮಾಡಲಿಕ್ಕೆ ನನಗೆ ಸಾಧ್ಯ ಇಲ್ಲ, ನನ್ನ ಕೈಯಲ್ಲಿ ಏನೂ ಇಲ್ಲ, ನನಗೆ ಬಹಳ ಬೇಜಾರಾಗಿದೆ, ನಾನು ಇದನ್ನು ಹೈಕಮಾಂಡ್ ಗಮನಕ್ಕೆ ತರ್ತೇನೆ ಅಂತೇಳಿ ಇಲ್ಲಿಂದ ಹೊರಟು ಹೋದ್ರು. ಆವತ್ತಿನಿಂದ ಎಐಸಿಸಿನೇ ಅಧ್ಯಕ್ಷರೇ ಹೈಕಮಾಂಡ್ ಇರುವಾಗ ಇವ್ರು ಯಾಕೆ ಈ ರೀತಿಯ ಮಾತಾಡಿ ಹೋದ್ರು ಅಂತೇಳಿ ಇಡೀ ರಾಜ್ಯದ ಜನರಿಗೆ ಒಂದು ರೀತಿಯ ಕನ್ಫ್ಯೂಷನ್ ಆಗಿಬಿಟ್ಟಿತ್ತು. ಈಗ ಆ ಕನ್ಫ್ಯೂಷನ್ ಏನು ಅನ್ನೋದು ಕ್ಲಿಯರ್ ಆಗೋಯ್ತು. ಯಾರು ಹೈಕಮಾಂಡ್ ಅಂತಂದ್ರೆ ಮಾನ್ಯ ವೇಣುಗೋಪಾಲ್ ಅವರು, ಎಐಸಿಸಿ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು ಎಐಸಿಸಿ ಅಧ್ಯಕ್ಷರಿಗಿಂತ ದೊಡ್ಡವರು ಹೈಕಮಾಂಡ್ ಅಂತ ಈಗ ಅರ್ಥವಾಯಿತು. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಅವರು ಹೋಗಿ ಇವತ್ತು ಅವ್ರನ್ನೇ ಭೇಟಿ ಮಾಡಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವ್ರನ್ನೇ ಭೇಟಿ ಮಾಡಿದ್ದಾರೆ. ಅಂದಮೇಲೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ವೇಣುಗೋಪಾಲ್ ಅವರು ಇವತ್ತು ಹೈಕಮಾಂಡ್ ಅನ್ನೋದು ಜನರಿಗೆ ಅರ್ಥ ಆಯಿತು. ಅಂದರೆ ಕಾಂಗ್ರೆಸ್ನ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಗೊತ್ತಾಯ್ತಾ ಇಲ್ಲ. ಈಗ ಯಾವುದೋ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಇವತ್ತು ಹೈಕಮಾಂಡ್ ಅನ್ನೋದು ಇದೆ, ಪವರ್. ಯಾಕೆ ಈ ದೇಶವನ್ನು ನಡೆಸಬೇಕಾಗಿರ್ತಕ್ಕಂಥ ಕಾಂಗ್ರೆಸ್ ಕೈಯಲ್ಲಿ ಇವತ್ತು ಬಂಡವಾಳ ಇಲ್ಲ. ಆ ಕಾರಣಕ್ಕೆ ಬಂಡವಾಳ ಇರ್ತಕ್ಕಂಥ ಒಂದೇ ಒಂದು ರಾಜ್ಯ ಅವರ ಕೈಯಲ್ಲಿರೋದು ಅದು ಕರ್ನಾಟಕ. ಈಗ ವೇಣುಗೋಪಾಲ್ ಅವರಲ್ಲಿ ಕುಳಿತು 2-3 ಗುಂಪುಗಳಿವೆಯಲ್ಲ, ಅದನ್ನು ಕರೀತಾ ಇದ್ದಾರೆ. ಯಾವ ಗುಂಪು ಎಷ್ಟು ಬಾಳಿಕೆ ಬರುತ್ತೆ ಮೊದಲೇ ಮಾಡಿ. ಮೊದಲು ಏನೋ ATM ಮಾಡ್ಕೊಂಡಿದ್ರಲ್ಲ, ಅವ್ರು ATM ಲೀಡರ್ ಬೇರೆ ಇದ್ರು, ಆ ಜನರಲ್ ಸೆಕ್ರೆಟರಿ ಬೇರೆ. ಈಗ ಹೈಕಮಾಂಡ್ ಜನರಲ್ ಸೆಕ್ರೆಟರಿ ಇವರು ಈಗ ಆಯ್ತು, ನೀವು ಬಂದಿದ್ದೀರಲ್ಲ ಎಷ್ಟಕ್ಕೆ ನೀವು ಬಾಳ್ತೀರಿ, ಮತ್ತೆ ನೀವು ಬಂದಿದ್ದೀರಲ್ಲ ನೀವು ಎಷ್ಟಕ್ಕೆ ಬಾಳ್ತೀರಿ ಎಂದು ಇಬ್ಬರನ್ನು ತೂಕ ಮಾಡೋ ಸ್ಥಿತಿಗೆ ಬಂದಿದೆ. ಅದರಿಂದಾಗಿ ರಾಜ್ಯದ ಹಿತವನ್ನ ಮರೆತು ಸರ್ಕಾರ ಉಳಿಸ್ಕೊಳ್ಬೇಕು, ಅಧಿಕಾರ ಉಳಿಸ್ಕೊಳ್ಬೇಕು, ಚೇರ್ನಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಹೆಂಗಾದ್ರೂ ಮಾಡಿ ಉಳ್ಕೊಳ್ಬೇಕು ಅಂತ ಸಿದ್ದರಾಮಯ್ಯ ಅವರು, ಹೆಂಗಾದ್ರೂ ಮಾಡಿ ಪಡ್ಕೊಳ್ಬೇಕು ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಪೈಪೋಟಿಗೆ ಬಿದ್ದು ಇವತ್ತು ರಾಜ್ಯದ ಸ್ಥಿತಿಯನ್ನು ಗಂಭೀರ ಮಾಡಿದ್ದಾರೆ.